हेलो फ्रेंड्स नमस्ते वेलकम बैक टू नीलू कुकिंग। ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪರ್ಫೆಕ್ಟ್ ಆಗಿ ಈ ಪ್ಯಾಕೆಟ್ ಪುಳಿಯೋಗರೆ ಪುಡಿನ ಉಪಯೋಗಿಸಿಕೊಂಡು ಪುಳಿಯೋಗರೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ। ಪ್ರಸಾದಕ್ಕೆ ಆಗಿರಬಹುದು ಅಥವಾ ಕ್ವಿಕ್ ಆಗಿ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಬೇಕು ಅಂತಂದ್ರೆ ಇದಂತೂ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ಆಗುತ್ತೆ। ಅನ್ನನ ಯಾವ ರೀತಿ ಮಾಡ್ಕೊಳ್ಳೋದು ತುಂಬಾ ಉದುರುದ್ರಾಗಿ ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ। ನೋಡ್ತಾ ಇದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಮಿಸ್ ಮಾಡದೆ ನೀವು ಕೂಡ ಒಮ್ಮೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ। ಮೊದಲನೇದಾಗಿ ನಾವು ಈ ಪುಳಿಯೋಗರೆ ಮಾಡ್ಕೊಳ್ಳೋದಕ್ಕೋಸ್ಕರ ಅನ್ನ ಮಾಡ್ಕೊಳ್ಬೇಕಾಗತ್ತೆ। ಹಾಗಾಗಿ ಒಂದು ಕುಕ್ಕರ್ನಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ಳಿ। ನಾನಿಲ್ಲಿ ಮುರುಗನ್ ರೈಸ್ ಬ್ರ್ಯಾಂಡ್ ತಗೊಂಡಿರೋದು, ಸುಮಾರು ಜನ ಕೇಳಿದ್ರು, ನಾನು ಉಪಯೋಗಿಸೋದು ಬಂದ್ಬಿಟ್ಟು ಮುರುಗನ್ ರೈಸು। ಅಕ್ಕಿ ನಾನಿಲ್ಲಿ ಒಂದು 1/4 kg ಆಗುವಷ್ಟು ತಗೊಂಡಿದ್ದೀನಿ, ಅಂದರೆ 1 ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ। ಈ ರೀತಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆಗುವಷ್ಟು ನೀರು ಕರೆಕ್ಟಾಗಿ ಸರಿ ಹೋಗುತ್ತೆ। ಮತ್ತು ಸ್ವಲ್ಪ ಉಪ್ಪು ಹಾಗೆಯೇ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮ್ನಲ್ಲೇ ಒಂದು 2 ವಿಸಿಲ್ ಹಾಕಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ। ಇಷ್ಟರಲ್ಲಿ ಸ್ವಲ್ಪ ಈ ರೀತಿ ನೋಡಿ ಒಂದು ಚಿಕ್ಕ ನಿಂಬೆಹಣ್ಣಿನ ಸೈಜಷ್ಟು ಹುಣಸೆಹಣ್ಣು ಕೂಡ ಈ ರೀತಿ ನಾವು ನೆನೆಸಿ ಇಟ್ಕೊಳ್ಬೇಕಾಗತ್ತೆ। 2 ವಿಸಿಲ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಆ ಗಾಳಿ ಹೋಗೋ ತನಕ ಹಾಗೆ ಬಿಟ್ಬಿಟ್ಟು ಅದಾದಮೇಲೆ ಇದನ್ನ ಓಪನ್ ಮಾಡಿಬಿಟ್ಟು ಈ ರೀತಿ ಒಂದು ಅಗಲವಾಗಿರೋ ಒಂದು ಪಾತ್ರೆಗೆ ಹಾಕಿ ಫುಲ್ಲಾಗಿ ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕಾಗತ್ತೆ। ನೋಡ್ಬೋದು ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಅನ್ನ ಅನ್ನೋದು ರೆಡಿಯಾಗಿದೆ ಅಂತ ಅಂದ್ಬಿಟ್ಟು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆಗುವಷ್ಟು ನೀರಾದರೆ ಕರೆಕ್ಟಾಗಿ ಸರಿ ಹೋಗುತ್ತೆ। ಈಗ ಇದನ್ನ ಹಾಗೆ ಆರೋದಕ್ಕೆ ಬಿಡಿ। ಇನ್ನೊಂದು ಕಡೆ ಒಗ್ಗರಣೆಗೆ ಈ ರೀತಿ ಕಡಾಯಿನಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಗೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಗರಿ ಆಗೋವರೆಗೂ ಕಡಿಮೆ ಉರಿನಲ್ಲಿ ಹುರಿದು ಪಕ್ಕೆತ್ತಿಟ್ಕೊಳ್ಬೇಕು। ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತಿನ್ನೋದು ನೋಡಿಕೊಂಡು ನೀವು ಹಾಕ್ಕೊಳ್ಬೋದು। ಮತ್ತು ನೀವು ಬೇಕು ಅಂತಂದರೆ ಇದ್ರ ಜೊತೆಗೇ ಕ್ಯಾಶ್ಯೂಸ್ ಕೂಡ ಹಾಕಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಬೋದು। ನಂತರ ಅದೇ ಎಣ್ಣೆಯಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಒಂದು 2 ರಿಂದ 3 ಬ್ಯಾಡಗೆ ಮೆಣಸಿನ್ಕಾಯಿ, 4 ರಿಂದ 5 ಖಾರದ ಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು। ಈ ಪುಳಿಯೋಗರೆ ಗೊಜ್ಜೆಲ್ಲನೂ ಸಹ ಸ್ವಲ್ಪ ಕಡಿಮೆ ಉರಿನಲ್ಲೇ ಮಾಡ್ಕೊಳ್ಳಿ, ಆಗ ನಮಗೆ ಚೆನ್ನಾಗಿ ಬರುತ್ತೆ। ನಂತರ ಇದಕ್ಕೆ ಒಂದು 2 ಪ್ಯಾಕೆಟ್ ಆಗುವಷ್ಟು ಪುಳಿಯೋಗರೆ ಪುಡಿನ ಹಾಕ್ಕೊಳ್ಬೇಕು। MTR ಪುಳಿಯೋಗರೆ ಪುಡಿ ನಾನು ಉಪಯೋಗಿಸ್ಕೊಂಡಿರೋದು, ಅದು ಬಂದುಬಿಟ್ಟು 10 ರುಪೀಸ್ದು 2 ಪ್ಯಾಕೆಟ್ ಹಾಕ್ಕೊಂಡಿರೋದು। ಅದು ಹಾಕ್ಕೊಂಡು ಜಸ್ಟ್ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದಕ್ಕೆ ನಾವು ಹುಣಸೆನ ನೆನೆಸಿ ಇಟ್ಕೊಂಡಿದ್ವಲ್ಲ ಅದನ್ನು ಕಿವುಚಿ ಆ ರಸನ ಇದಕ್ಕೆ ಹಾಕ್ಕೊಳ್ಬೇಕು। ಮತ್ತು ಇದಕ್ಕೇನೆ ರುಚಿಗೆ ತగ్గಷ್ಟು ಉಪ್ಪು, ಇಷ್ಟಕ್ಕೆ ನಮಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಬೇಕಾಗತ್ತೆ। ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ನಾವು ಇದನ್ನ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ। ಹಾಗಾಗಿ ಒಂದೊಂದು ಸತಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಳ್ಬೇಕು। ಈ ಥರ ನೋಡಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ। ಅದೇ ರೀತಿ ನಮಗೆ ಗ್ರೇವಿ ಕೂಡ ಸ್ವಲ್ಪ ಹುಣಸೆ ರಸ ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಆಗುತ್ತೆ। ಆಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ। ನೀವು ಕುದಿಯೋವಾಗೇ ಒಂದು ಸತಿ ರುಚಿ ನೋಡ್ಕೊಂಬಿಡಿ, ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಹಾಕ್ಕೋಬೋದು। ನಿಮಗೆ ಖಾರಕ್ಕೋಸ್ಕರ ನಾವಿಲ್ಲಿ ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ, ಖಾರದ ಮೆಣಸಿನ್ಕಾಯಿ ಅದು ನಿಮ್ಮ ಖಾರಕ್ಕೆ ತಗ್ಗಕ್ಕೆ ನೀವು ಹಾಕ್ಕೊಳ್ಬೋದು। ಈಗ ಈ ಗೊಜ್ಜನ್ನ ಎತ್ಕೊಂಡು ಅನ್ನಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಮಿಕ್ಸ್ ಮಾಡ್ಕೊಳ್ಳುವಾಗೇ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಹಾಕೋಬೋದು। ಅದೇ ರೀತಿ ನಿಮಗೆ ಈ ಪುಳಿಯೋಗರೆ ಪುಡಿ ಇನ್ನೂ ಸ್ವಲ್ಪ ಹಾಕಬೇಕಾಗಿತ್ತು ಅನ್ನೋದಂದರೆ ಇನ್ನೂ ಸ್ವಲ್ಪ ನೀವು ಪ್ಯಾಕೆಟ್ ಪುಳಿಯೋಗರೆ ಪುಡಿನ ಹಾಗೆ ಡೈರೆಕ್ಟಾಗಿ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ। ನಾವು ಅದನ್ನ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ, ಹಾಗೆ ಡೈರೆಕ್ಟಾಗಿ ಬೇಕಿದ್ದರೆ ಪುಳಿಯೋಗರೆ ಪುಡಿನೂ ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ। ನೋಡ್ಬೋದು ಒಂದು ಒಳ್ಳೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ನಮಗೆ ಪುಳಿಯೋಗರೆ ಅನ್ನೋದು ಬಂದಿದೆ ಅಂತ ಅಂದ್ಬಿಟ್ಟು ಇದ್ರ ಜೊತೆಗೇ ಫಸ್ಟೇ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಈ ಕಡಲೆ ಬೀಜ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಪಕ್ಕೆತ್ತಿಟ್ಕೊಳ್ಳಿ। ಆನಂತರ ಇದನ್ನ ಸರ್ವ್ ಮಾಡ್ಕೊಳ್ಳಿ। ಇದು ಬಂದುಬಿಟ್ಟು ದೊಡ್ಡವ್ರಿಗೆ 2 ಅಥವಾ 3 ಹೊಟ್ಟೆ ತುಂಬ ಸರಿ ಹೋಗುತ್ತೆ। ಅದೇ ನೀವು ಪ್ರಸಾದಕ್ಕಾಗಿ ಒಂದೊಂದು ಸೌಟು ಕೊಡೋದಾದರೆ ಒಂದು 8 ಜನಕ್ಕೆ ಸರಿ ಹೋಗುತ್ತೆ। ನೋಡಿದ್ರಲ್ವಾ ಪುಳಿಯೋಗರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ। ಇಷ್ಟ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಕೊಂಡು ಶೇರ್ ಮಾಡಿ। ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ। ಥ್ಯಾಂಕ್ ಯು, ಕೀಪ್ ವಾಚಿಂಗ್ ನೀಲು ಕುಕಿಂಗ್।